ಕ್ಷೇತ್ರದ ಹಿರಿಯ ಶಾಸಕರೇ, ಇದೆಂಥ ಉಡಾಫೆ ಮಾತು. ಶಾಸಕರಾಗಿ ನಿಮಗೆ ಒಂದು ಸ್ವಲ್ಪನೂ ಜವಾಬ್ದಾರಿನೇ ಇಲ್ವಾ? ಯಾಕೆ ಅಂತಂದ್ರೆ ಕ್ಷೇತ್ರದ ಬಗ್ಗೆ ಪ್ರಶ್ನೆ ಮಾಡಿದ್ರೆ ಇದೆಂಥ ದಿಮಾಕು ದರ್ಪ. ಶಾಸಕರಾಗಿ ನಿಮಗೊಂದು ಸ್ವಲ್ಪನೂ ಜವಾಬ್ದಾರಿ ಇಲ್ವಾ? ಯಾಕೆ ಅಂತಂದ್ರೆ ಆ ತರದ ಉಡಾಫೆ ಮಾತಾಡಿದ್ದಾರೆ. ಕ್ಷೇತ್ರದ ಬಗ್ಗೆ ಪ್ರಶ್ನೆ ಕೇಳಿದ್ರೆ ಇದೆಂಥ ದಿಮಾಕು ದರ್ಪ ಅರ್ಥ ಆಗ್ತಾ ಇಲ್ಲ. ಜನರ ಪರವಾಗಿ ಪ್ರಶ್ನೆ ಮಾಡಿದ್ರೆ ಈ ತರ ದೌಲತ್ತಿನ ಮಾತಾಡ್ತಾರ ಯಾರಾದ್ರೂ ಹಿರಿಯ ಶಾಸಕರು ಅನ್ಸ್ಕೊಂಡಂತವ್ರು? ನಿಮ್ಮಿಂದ ಇಂಥ ಮಾತಾ? ಅಸಲಿಗೆ ಯಾರು ಗೊತ್ತಾ ಈ ದಿಮಾಕಿನ MLA? ಗ್ಯಾರಂಟಿ ನ್ಯೂಸ್ ನಲ್ಲಿ ಶಾಸಕರೊಬ್ಬರ ಲೂಸ್ ಟಾಕ್ ಬಿಚ್ಚಿಡ್ತಾ ಇದ್ದೀವಿ. ಸಹಜವಾಗಿ ಯಾವ ಸ್ಥಾನದಲ್ಲಿರೋರು ಹೇಗೆ ಮಾತಾಡಬೇಕು, ಅವರ ಮಾತಿಂದ ಗೊತ್ತಾಗುತ್ತೆ ಅವರ ವ್ಯಕ್ತಿತ್ವ ಎಂಥದ್ದು ಅಂತ. ಬಟ್ ಕ್ಷೇತ್ರದ ಬಗ್ಗೆ ಪ್ರಶ್ನೆ ಮಾಡಿದ್ರೆ ಈ ತರ ದೌಲತ್ತಿನ ಮಾತಾಡ್ತಾರ? ಹಾಗಾದ್ರೆ ಆ ತರ ನಾಲಿಗೆ ಹರಿಬಿಟ್ಟಂತವ್ರು ಯಾರು? ಲೂಸ್ ಟಾಕ್ ಮಾಡಿದ್ಯಾರು? ಅದು ಬೇರೆ ಯಾರು ಅಲ್ಲ, ಶಾಸಕ RV ದೇಶಪಾಂಡೆ ಅವರ ದೌಲತ್ತು, ದರ್ಪ, ದುರಹಂಕಾರ ಇದು. ಉತ್ತರ ಕನ್ನಡ ಜಿಲ್ಲೆ ಬಗ್ಗೆ ಪ್ರಶ್ನೆ ಕೇಳಿದ್ರೆ ಬರೀ ಉಡಾಫೆ ದಿಮಾಕಿನ ಉತ್ತರ ಕೊಟ್ಟಿದ್ದಾರೆ. RV ದೇಶಪಾಂಡೆ ಅವರ ದೌಲತ್ತು, ದರ್ಪ, ದುರಹಂಕಾರ. ಉತ್ತರ ಕನ್ನಡ ಜಿಲ್ಲೆ ಬಗ್ಗೆ ಪ್ರಶ್ನೆ ಕೇಳಿದ್ರೆ ಬರೀ ಉಡಾಫೆ ದಿಮಾಕಿನ ಉತ್ತರ ಕೊಡ್ತಾರೆ. ಹಿರಿಯ ಶಾಸಕರಾಗಿ ಬೇಜವಾಬ್ದಾರಿ ಮಾತಾಡಿದ್ದಾರೆ RV ದೇಶಪಾಂಡೆ ಅವರು. ಉತ್ತರ ಕನ್ನಡ ಜಿಲ್ಲೆಗೆ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಬೇಕು ಅಂತ ಪ್ರಶ್ನೆ ಮಾಡಿದ್ದಾರೆ. ಜಿಲ್ಲೆಯ ಸುಸಜ್ಜಿತ ಆಸ್ಪತ್ರೆ ಯಾವಾಗ ಬರುತ್ತೆ ಸರ್ ಅಂತ ಪ್ರಶ್ನೆ ಕೇಳಲಾಗಿದೆ. ಆಸ್ಪತ್ರೆ ಕುರಿತು ಶಾಸಕರಿಗೆ ಪ್ರಶ್ನೆಯನ್ನ ಮಾಡಿದ್ದಾರೆ ನಮ್ಮ ರಾಧಾ ಮೇಡಮ್ ಅವರು. ಆ ಪ್ರಶ್ನೆ ಮಾಡಿದಂತ ಸಂದರ್ಭದಲ್ಲಿ ನನ್ನ ಹೆರಿಗೆ ಆದ್ಮೇಲೆ ಅಂತ ವ್ಯಂಗ್ಯವಾಗಿ ಉತ್ತರ ಕೊಟ್ಟಿದ್ದಾರೆ. ನಿಮ್ಮ ಹೆರಿಗೆ ಆದ್ಮೇಲೆ ಅಂತ ಹೇಳಿದಿರಲ್ಲ, ಅದರ ಅರ್ಥ ಏನು? ರಾಧಾ ಹಿರೇಗೌಡರ್ ಅವರು ಕೇಳಿದಂತಹ ಪ್ರಶ್ನೆಗೆ ದಿಮಾಕಿನ ಉತ್ತರ ಕೊಟ್ಟಿದ್ದಾರೆ ಶಾಸಕ ದೇಶಪಾಂಡೆ. ಉತ್ತರ ಕನ್ನಡ ಜಿಲ್ಲೆಯ ಹಳಿಯಾಳ ಶಾಸಕರಾಗಿದ್ದಾರೆ RV ದೇಶಪಾಂಡೆ ಅವರು. ನೇರ ಪ್ರಶ್ನೆ ಕೇಳಿದಂತ ಸಂದರ್ಭದಲ್ಲಿ ಅವರು ತಬ್ಬಿಬ್ಬಾಗಿ ಈ ತರದ ಗಾಂಚಲಿ ಉತ್ತರವನ್ನ ಕೊಟ್ಟಿದ್ದಾರೆ. ಹಾಗಾದ್ರೆ ಪ್ರಶ್ನೆ ಕೇಳಿದಂತ ಸಂದರ್ಭದಲ್ಲಿ RV ದೇಶಪಾಂಡೆ ಯಾವ ತರದ ದಿಮಾಕಿನ ಉತ್ತರ ಕೊಟ್ರು? ಬನ್ನಿ ನೋಡೋಣ. ನಿನ್ನೆಂದ್ರ ಹೆರಿಗೆ ಮಾಡಿಸ್ತೀನಿ ಹಳೆ 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 ನಿನ್ನೆಂದ್ರ ಹೆರಿಗೆ ಮಾಡಿಸ್ತೀನಿ ಹಳೆ. ಇಲ್ಲಿ ಜನರ ಪರಿಸ್ಥಿತಿ ಹೆಂಗಿದೆ ಅಲ್ಲ ಸರ್, ನೀವು ಸ್ವಲ್ಪ ಗಮನ ಹರಿಸಿ. ನಿಮ್ ಕಾಲಾವಧಿಯಲ್ಲಿ ಮಾಡಿಸಿ ಸರ್. ಆಯ್ತಮ್ಮ, ಆಯ್ತು. ಏನ್ ಸರ್? ನಿನ್ನೆಂದ್ರ ಹೆರಿಗೆ ಮಾಡಿಸ್ತೀನಿ ಹಳೆ 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 ನಿನ್ನೆಂದ್ರ ಹೆರಿಗೆ ಮಾಡಿಸ್ತೀನಿ ಹಳೆ. ಇಲ್ಲಿ ಜನರ ಪರಿಸ್ಥಿತಿ ಹೆಂಗಿದೆ ಅಲ್ಲ ಸರ್, ನೀವು ಸ್ವಲ್ಪ ಗಮನ ಹರಿಸಿ. ನಿಮ್ ಕಾಲಾವಧಿಯಲ್ಲಿ ಮಾಡಿಸಿ ಸರ್. ಆಯ್ತು.
ಗ್ಯಾರಂಟಿ ನ್ಯೂಸ್ನ ಪ್ರಧಾನ ಸಂಪಾದಕರ ಪ್ರಶ್ನೆಗೆ ಗಾಂಚಲಿ ಉತ್ತರ ಕೊಟ್ಟಿದ್ದಾರೆ ಆರ್.ವಿ. ದೇಶಪಾಂಡೆ. ಎಡಿಟರ್ ಇನ್ ಚೀಫ್ ರಾಧಾ ಹಿರೇಗೌಡರ್ ಅವರು ಪ್ರಶ್ನೆ ಕೇಳದಂತ ಸಂದರ್ಭದಲ್ಲಿ ಬಂದಿರುವಂತ ದರ್ಪದ ಉತ್ತರ ಇದು. ಒಬ್ಬ ಮಹಿಳಾ ಪ್ರಧಾನ ಸಂಪಾದಕರಿಗೆ ಇಂಥ ಉತ್ತರ ನೀವು ಕೊಡಬಹುದಾ? ಆರ್.ವಿ. ದೇಶಪಾಂಡೆ ಅವರೇ, ನಿಮ್ಮಿಂದ ಇಂಥ ಮಾತನ್ನ ನಿರೀಕ್ಷೆ ಮಾಡಿರಲಿಲ್ಲ. ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಯಾವಾಗ ಅಂತ ಕೇಳಿದ್ದಕ್ಕೆ ಈ ತರ ಉಡಾಫೆ ಮಾತಾಡೋದು ನೀವು? ನಿಮ್ ಜವಾಬ್ದಾರಿ ಸ್ಥಾನದಲ್ಲಿ ಇಟ್ಕೊಂಡು ನಿಮ್ ಬಾಯಲ್ಲಿ ಬರುವಂತ ಪದನ ಇದು? ದೇಶಪಾಂಡೆ ಅವರೇ, ನಿಮಗೆ ನಿಮ್ಮ ಜನರ ಬಗ್ಗೆ ಕಾಳಜಿನೇ ಇಲ್ವಾ? ಹಾಗಾದ್ರೆ ಹಿರಿಯ ಪತ್ರಕರ್ತರಿಗೆ ಈ ತರ ಮಾತಾಡ್ತೀರಾ ನೀವು ಅಂತಂದ್ರೆ ಇನ್ನು ಸಾಮಾನ್ಯ ಮಹಿಳೆಯರ ಪಾಡೇನಿರ್ಬೋದು ನೀವೇ ಯೋಚನೆ ಮಾಡಿ. ನಿಮ್ಮ ಕ್ಷೇತ್ರದ ಜನರ ಆರೋಗ್ಯದ ಬಗ್ಗೆ ನಿಮಗೆ ಒಂದು ಸ್ವಲ್ಪನೂ ಜವಾಬ್ದಾರಿ, ರೆಸ್ಪಾನ್ಸಿಬಿಲಿಟಿ ಏನು ಇಲ್ವಾ? ಹಾಗಾದ್ರೆ ನಿಮ್ಮ ಕ್ಷೇತ್ರದ ಮಹಿಳೆಯರು ಕಷ್ಟ ತೋಡ್ಕೊಂಡಾಗ ಇದೇ ತರ ಉತ್ತರ ಕೊಡ್ತೀರಾ ನೀವು? ರಾಧಾ ಹಿರೇಗೌಡರ್ ಕೂಡ ನಿಮ್ಮ ಕ್ಷೇತ್ರದ ಮಹಿಳೆ ಅನ್ನೋದನ್ನ ಮರಿಬೇಡಿ, ತಲೆಯಲ್ಲಿ ಇಟ್ಕೊಳ್ಳಿ. ನೋಡಿ, ನಮ್ಮ ಮೇಡಮ್ ಪ್ರಶ್ನೆ ಮಾಡಿದಂಥ ಸಂದರ್ಭದಲ್ಲಿ ಈ ಥರ ನೀವು ತಮಾಷೆ ಮಾಡಿಕೊಂಡು ಬೇಕಾಬಿಟ್ಟಿ ಇರ್ರೆಸ್ಪಾನ್ಸಿಬಲ್ ಪರ್ಸನ್ ಥರ ಉತ್ತರ ಕೊಡ್ತಿರಲ್ಲ, ಇನ್ನು ಸಾಮಾನ್ಯ ಮಹಿಳೆಯರ ಪಾಡೇನಿರ್ಬೋದು? ಈ ಥರದ ಗಾಂಚಲಿ ಮಾತು ನಿಜಕ್ಕೂ ಕೂಡ ನಿರೀಕ್ಷೆ ಮಾಡಿರಲಿಲ್ಲ. ನಿನ್ನೆಂದ್ರೆ ಹೆರಿಗೆ ಇದ್ರೆ ಮಾಡಿಸ್ತೀನಿ ಹಳೆ 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 ನಿನ್ನೆಂದ್ರೆ ಹೆರಿಗೆ ಇದ್ರೆ ಮಾಡಿಸ್ತೀನಿ ಹಳೆ. ಇಲ್ಲಿ ಜನರ ಪರಿಸ್ಥಿತಿ ಹೆಂಗಿದೆ ಅಲ್ಲ ಸರ್, ನೀವು ಸ್ವಲ್ಪ ಗಮನ ಹರಿಸಿ. ನಿಮ್ ಕಾಲಾವಧಿಯಲ್ಲಿ ಮಾಡಿಸಿ ಸರ್. ಆಯ್ತಮ್ಮ, ಆಯ್ತು. ಏನ್ ಸರ್? ನಿನ್ನೆಂದ್ರೆ ಹೆರಿಗೆ ಇದ್ರೆ ಮಾಡಿಸ್ತೀನಿ ಹಳೆ 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 ನಿನ್ನೆಂದ್ರೆ ಹೆರಿಗೆ ಇದ್ರೆ ಮಾಡಿಸ್ತೀನಿ.